ಎಲ್ಲ ಮತದಾನ ಮುಗಿದಿದೆ. ಯಾವ ತಂತ್ರಗಾರಿಕೆನೂ ಮಾಡಿಲ್ಲ. ತಂತ್ರಗಾರಿಕೆ ಅವಶ್ಯಕತೆ ಇಲ್ಲ. ಎಲ್ಲರೂ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತಿದ್ದಾರೆ, ಜನರ ಪ್ರತಿನಿಧಿಗಳಿದ್ದಾರೆ. ಅವರು ಅವ್ರಿಗೆ ಸ್ವ ಇಚ್ಛೆ ಮೇಲೆ ಏನು ಮತ ಹಾಕಬೇಕು ಹಾಕಿರ್ತಾರೆ. ಅದು ಬಿಟ್ಟರೆ ಯಾಕೆ ಯಾವ ತಂತ್ರಗಾರಿಕೆ ನಾವು ಮಾಡೋಣ? ನನ್ನ ಪಾಡು ನಾನು ಅರಶಿವ ಅಂದ್ಬಿಟ್ಟು ನಾನೆಲ್ಲ MLAಗಳ ಹತ್ರ ಒಂದು 2 ದಿನ ಕಾಲ ಕಳ್ಕೊಂಡು ಕೂತಿದ್ದೆ. ಅದು ಬಿಟ್ಟರೆ ನಾನು ಯಾವ ತಂತ್ರಗಾರಿಕೆ. ಬಿಜೆಪಿ ಮತ್ತು JDS ಇಂದ ಕಾಂಗ್ರೆಸ್ಗೆ ಮತಗಳು ಬಂದಿವೆ ಕೆಲವು ಅಂತ ಹೇಳ್ತಾರೆ. ಕ್ರಾಸ್ ವೋಟಿಂಗ್ ಆಗಿದೆ ಸರ್. ನನಗೆ ಗೊತ್ತಿಲ್ಲ. ಕ್ರಾಸ್ ಯಾಕೆ ಕ್ರಾಸ್ ಆಗ್ತದೆ? ಕ್ರಾಸ್ ಆಗುವಂಥ ಅವಶ್ಯಕತೆ ಏನಿಲ್ಲ. ನಿಮ್ಮ ಅಭ್ಯರ್ಥಿಗೆ ನಮ್ಮ ಹತ್ರ ಏನು ಓಟ್ ಇದೆ, ನಮ್ಮ ಓಟ್ ನಮ್ಗೆ ಹಾಕೊಳ್ಳಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಅಷ್ಟೇ. ಕ್ಯಾಂಡಿಡೇಟ್ಗಳು ಏನೇನು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ಮೊದಲಿಂದನೂ ನಾವು ಮತದಾನ, ಯಾಕೆಂದರೆ ಇದೆಯಲ್ಲ ಪ್ರಿಫರೆನ್ಷಿಯಲ್ ವೋಟ್ ಇದೆಯಲ್ಲ, ಆ ಪ್ರಿಫರೆನ್ಷಿಯಲ್ ವೋಟಲ್ಲಿ ಗುರುತು ಮಾಡೋದ್ರಲ್ಲೂ ಬೇಕಾದಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ನಮ್ಮ ಅನುಭವನ ಅವೆಲ್ಲ ತಿಳಿಸ್ತೀವಿ. MLAಗಳೆಲ್ಲ ಸುಮಾರು 60-70 ಜನ ಹೊಸಬ್ರಿದ್ದಾರೆ. ಅವ್ರಿಗೆ ಪ್ರಿಫರೆನ್ಷಿಯಲ್ ವೋಟಿಂಗಲ್ಲಿ ಹುಷಾರಾಗಿರಬೇಕು. ನೀವೆಲ್ಲ ಗಮನಿಸಿದ್ದೀರೋ ನಾವು ಈ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲೇ ಹೆಚ್ಚು ಕಮ್ಮಿ 7-8 ಸಾವಿರ ವೋಟು ರಿಜೆಕ್ಟ್ ಆಗುತ್ತದೆ. ಯಾರು ಗ್ರಾಜ್ಯುಯೇಟ್ ಟೀಚರ್ಸ್. ಇಲ್ಲೂ ಬುದ್ಧಿವಂತಿಕೆ ಇರ್ತದೆ. ಬಟ್ ನಾವು ಸ್ವಲ್ಪ ಈಗ ಪ್ರಿಫರೆನ್ಷಿಯಲ್ ವೋಟ್ ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಅವೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಿಲ್ಲ. ಸರ್, ಬಿಜೆಪಿ ಉಚ್ಚಾಟಿತ ಶಾಸಕರ ಮಾತುಗಳು ನಿಮಗೆ ಏನಾದರೂ ಸರ್? ಯಾಕಂದ್ರೆ ನಿಮ್ಮ ಜೊತೆ ಕಾಣಿಸ್ಕೊಂಡಿದ್ರೆ ಎಷ್ಟೇ ನನ್ನ ಜೊತೆ 224 ಜನನೂ ನನ್ನ ಜೊತೆ ಭಾಳ ಆತ್ಮೀಯರಿದ್ದಾರಪ್ಪ. ನಾನು ಚೀಫ್ ಮಿನಿಸ್ಟರ್ ಆಗಿರೋದು 224 ಜನ ಶಾಸಕರಿಗೆ ಚೀಫ್ ಮಿನಿಸ್ಟರ್ ಆಗಿದ್ದೇನೆ. ಇವತ್ತು ನಾನು BJPಯವರಿಗೆ, ಕಾಂಗ್ರೆಸ್ ಅವರಿಗೆ, ದಳದವ್ರಿಗೆ ಅಂತ ಅಲ್ಲ, ಎಲ್ಲರೂ ನನ್ನ ಬ್ರದರ್ಸ್. ಅವರು ಬಹಿರಂಗವಾಗಿ ಹೇಳಿದ್ರು, ನಾವು ನಮಗೆ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ನಿಂತಿದ್ದೀವಿ ಅಂತ. ಮುಂದಿನ ಚುನಾವಣಾ ದೃಷ್ಟಿಯಿಂದ ನನಗೆ ಗೊತ್ತಿಲ್ಲ ಅದು. ಯಾಕೆಂದ್ರೆ ಅವ್ರದ್ದು ಕಾನ್ಫಿಡೆನ್ಷಿಯಲ್ ವೋಟು. ನನಗೆ ನಾನು ಕಣ್ಣು ಹಾಕ್ಕೊಂಡು ಇಲ್ಲಾಂದರೆ ಕನ್ನಡಿ ಹಾಕಿ ದುರ್ಬಿ ಹಾಕಿ ನೋಡೋಕ್ಕಾಗ್ತದೆ? ಅದು ಗುಪ್ತ ಮತದಾನ. ಆ ಗುಪ್ತ ಮತದಾನ ಏನಿದೆಯೋ ಅಂತ ಗೊತ್ತಿಲ್ಲ. 6 ಗಂಟೆಗೆ ಗೊತ್ತಾಗ್ತದೆ. ಆಮೇಲೆ ಮಾತಾಡೋಣ.